ನಮಸ್ಕಾರ, ನನ್ನ ಹೆಸರು ವಿದ್ಯಾ ಅಂತ. ಚೈತನ್ಯ ಅವರ ಅಮ್ಮ ಆಗಿರ್ತೀನಿ. ಈ ವಸಂತ ಚಿಟ್ಟೆಗಳು ಒಂದು ಬೇಸಿಗೆ ಶಿಬಿರ ತುಂಬ ಚೆನ್ನಾಗಿತ್ತು. ನಮ್ಮ ಮಗುನ ಜಾಯಿನ್ ಮಾಡಿಸಿದ್ವಿ. ಜಾಯಿನ್ ಮಾಡಿಸೋವಾಗ ಅಂದ್ಕೊಂಡ್ವಿ ನಾರ್ಮಲಾಗಿ ಮಕ್ಕಳು ನೋಡ್ಕೋತಾರೆ, ಏನೋ ಸ್ವಲ್ಪ ಆಟ ಆಡಿಸ್ತಾರೆ, ಹೀಗೆಲ್ಲ ಅಂದ್ಕೊಂಡಿದ್ವಿ. ನಮ್ಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೇರಿಸಿದ್ಮೇಲೆ ಅಂತೂ ನಮ್ಮ ಸಂಸ್ಕೃತಿ, ಜಾನಪದ ಇದೆಲ್ಲ ನಾವೇ ಮರ್ತೋಗೋ ದಿನಗಳಲ್ಲಿ ಇವರು ಇದನ್ನೇ ಒಂದು ಶಿಬಿರದ ಥರ ಮಾಡಿ ನಮ್ಮ ಮಕ್ಕಳಿಗೆ ಸಹ ಹೇಳ್ಕೊಡ್ತಿದ್ದಾರೆ. ಈಗೆಲ್ಲ ಮಕ್ಕಳು ಗ್ರ್ಯಾಂಡ್ ಪೇರೆಂಟ್ಸ್ ಹತ್ರ ಬೆಳೀದೇ ಇರೋ ಕಾರಣದಿಂದ ನಮ್ಮ ಮಕ್ಕಳಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಇಂಥ ಶಿಬಿರಗಳು ಹೆಚ್ಚಾಗೋದ್ರಿಂದ ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿನ, ಸಂಸ್ಕಾರನ ಹಿಂದೆ ಹೇಗಿತ್ತು, ನಾವು ಹೇಗಿರಬೇಕು ಅನ್ನೋದನ್ನು ತುಂಬ ರೂಢಿಸ್ಕೊತಾರೆ ಅಂತ ನನ್ನ ಅನುಭವ. ನಾವಂತೂ ತುಂಬ ಸಂತೋಷ ಪಡ್ತೀವಿ. 28-30 ದಿವಸಗಳಲ್ಲಿ ಇವರಿಷ್ಟೆಲ್ಲ ಕಲಿಸಿರೋದು ನಮಗೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳನ್ನ ಸಂಭಾಳಿಸೋಕ್ಕೆ. ಇವ್ರು ಕಲಿಸಿರೋದಕ್ಕಂತೂ ನಾನು ತುಂಬ ಖುಷಿ ಪಡ್ತೀನಿ. ನಾವು ಕೊಡೋ ಫೀಸ್ ಇಂಪಾರ್ಟೆಂಟ್ ಅಲ್ಲ, ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿದ್ದಾರೆ. ನಾನಂತೂ ತುಂಬ ಖುಷಿ ಪಡ್ತೀನಿ. ಈ ವಿಡಿಯೋ ನೋಡೋ ಯಾರೇ ಆದರೂ ಮಕ್ಕಳನ್ನ ನೀವು ನಿಶ್ಚಿಂತೆಯಿಂದ ಸೇರಿಸಿ. ಅವನಿಗೆ ನಟನೆ ಅಲ್ಲ, ನನ್ನ ಮುಂದೆ ಮಾತಾಡೋಕ್ಕೂ ಭಯ ಪಡ್ತಾ ಇದ್ದ. ಅವನ ನಾಟಕ, ನಮ್ಮ ಮಗನ ಪರ್ಫಾರ್ಮೆನ್ಸು, ನಾನು ನಮ್ಮ ಮನೆಯವರಂತೂ ನಾವು ಊಹೆನೇ ಮಾಡಿಲ್ಲ ಇಷ್ಟೊಂದು ಚೆನ್ನಾಗಿ ಅವ್ನು ನಟಿಸ್ತಾನೆ, ಅವನಿಗೂ ಒಂದು ಕಲೆ ಇದೆ ಅಂತ. ತುಂಬ ಚೆನ್ನಾಗಿದೆ. ಜಾನಪದ ಸಂಸ್ಕೃತಿ ಇದೆಲ್ಲ ತುಂಬ ಇಷ್ಟ ಆಗಿದೆ ನಮಗೆ.